ನಮಸ್ಕಾರ ರೀ ಕರ್ನಾಟಕ ಮಂದಿಗೆ ಹೆಂಗದಿರಿ ಎಲ್ಲ ಆರಾಮದಿರಲ್ಲ ಎಲ್ಲ ಆರಾಮದಿರಿ ಅಂತ ಭಾವಿಸ್ತೀವಿ. ನಾನು ನಿಮ್ಮ ಶಶಿ. ನಾನು ಇವತ್ತು ಟಾಪ್ 10 ನ್ಯೂಸ್ನ ತೊಗೊಂಡು ಬಂದೀನಿ. ಮೊದಲನೇ ನ್ಯೂಸ್ ಏನಂತಂದ್ರೆ ಹುಬ್ಬಳ್ಳಿ ಧಾರವಾಡದ ಮೇಯರ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗೈತಿ. ಜೂನ್ 30ರಂದು ಮೇಯರ್ ಚುನಾವಣೆ ಡೇಟ್ ಫಿಕ್ಸ್ ಆಗೈತ್ರಿ. ಇನ್ನು ಮುಂದಿನ ನ್ಯೂಸ್ ಏನಂತಂದ್ರೆ ಎಲ್ಲ ದೇಶದೊಳಗಡೆ ಯೋಗ ದಿನಾಚರಣೆ ಇವತ್ತು ಭರ್ಜರಿಯಾಗಿ ಆಚರಣೆ ಮಾಡಿದ್ರು. ಹಂಗ ಇವತ್ತು ಹುಬ್ಬಳ್ಳಿ ಒಳಗ ರುಪ್ತುಂಗ್ ಬೆಟ್ಟದಾಗ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿದ್ರು. ಅದರಲ್ಲಿ ಮುಖ್ಯ ಅತಿಥಿಯಾಗಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಪಾಲ್ಗೊಂಡು ಯಶಸ್ವಿಗೊಳಿಸಿದ್ರು. ಇನ್ನು ಮುಂದಿನ ನ್ಯೂಸ್ ಏನಂತಂದ್ರೆ ಮೊನ್ನೆ ಕುಂದಗೋಳದಾಗ ಅಲ್ಲೊಂದು ಸಣ್ಣ ಗ್ರಾಮದಾಗ 2 ಅವಳಿ ಜೋಳಿ ಮಕ್ಕಳು ಬಾವಿಗೆ ಬಿದ್ದು ಏನು ತೀರ್ಕೊಂಡಿದ್ರು ಅವ್ರ ಮನೆಗೆ ಇವತ್ತು ಭೇಟಿ ನೀಡಿ ಅವ್ರ ಮನೆಯವರಿಗೆ ಸಾಂತ್ವನ ನೀಡಿ ಪರಿಹಾರದ ಒಂದು ವಿಶ್ವಾಸವನ್ನು ನೀಡಿದಂತಹ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು. ಇನ್ನು ಮುಂದಿನ ನ್ಯೂಸ್ ಏನಂದ್ರೆ ವಿಶ್ವ ಪರಂಪರೆ ತಾಣದಲ್ಲಿ ವಿಶಿಷ್ಟ ರೀತಿಯ ಯೋಗ ಆಚರಣೆ ಮಾಡಿದಂತಹ ಪ್ರಹ್ಲಾದ್ ಜೋಶಿ ಅವರು ಪಟ್ಟದಕಲ್ಲಿನಲ್ಲಿ ಇಂದು ವಿಶಿಷ್ಟವಾಗಿ ಯೋಗ ದಿನಾಚರಣೆಯನ್ನ ಪ್ರಹ್ಲಾದ್ ಜೋಶಿ ಅವರು ಆಚರಣೆ ಮಾಡಿದರು. ಇನ್ನು ಮುಂದಿನ ನ್ಯೂಸ್ ಏನಂದ್ರೆ ರಾಜ್ಯದೊಳಗಡೆ ನಡೆಯುತ್ತಿರುವಂತಹ ವಕೀಲರ ಮೇಲೆ ಹಲ್ಲೆ ಹಾಗೂ ಹತ್ಯೆಯನ್ನು ಖಂಡಿಸಿ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ವಕೀಲ ಸಂಘದವರು ಪ್ರತಿಭಟನೆ ನಡೆಸಿದರು. ಇನ್ನು ಮುಂದಿನ ನ್ಯೂಸ್ ಏನಂತಂದ್ರೆ ಒಂದು ಕಲಘಟಗಿ ಒಳಗ ಒಂದು ವಿಚಿತ್ರ ಘಟನೆ ನಡೆದೈತಿ. ಏನಪ್ಪಾ ಅಂತಂದ್ರ ಒಬ್ಬ ಹುಡುಗ ಅಪಹರಣ ಆಗಿ 2 ವರ್ಷಗಳ ಬಳಿಕ ಮತ್ತೆ ಪತ್ತೆಯಾಗ್ಯಾನ. ಈ ಒಂದು ಯಶಸ್ವಿ ಕಾರ್ಯವನ್ನು ಮಾಡಿದವರು ಕಲಘಟಗಿ ಪೊಲೀಸ್ ಠಾಣಾ ಶ್ರೀಶೈಲ್ ಕೌಜುಲಿ ಅವರ ತಂಡ ಈ ಒಂದು ಪ್ರಕರಣ ಪತ್ತೆ ಹಚ್ಚಲು ಯಶಸ್ವಿಯಾಗಿದೆ. ಇನ್ನು ಮುಂದಿನ ನ್ಯೂಸ್ ಏನಂತಂದ್ರೆ ಸಕಲೇಶ್ವರ ಸುಬ್ರಹ್ಮಣ್ಯ ಎಡಮೂಲಿಕೆ ಮೇಲಿ ಎಂಬ ಒಂದು ಸ್ಥಳದಲ್ಲಿ ಬಂಡೆ ಬಿದ್ದು ರೈಲ್ವೆ ಹಳಿ ಅಲ್ಲಿ ಕೊಂಚ ಅಸ್ತವ್ಯಸ್ತಗೊಂಡೈತಿ. ಅದರಿಂದ 3 ತಾಸು ರೈಲ್ವಿನ ಪ್ರಯಾಣ ಅಸ್ತವ್ಯಸ್ತ ಆಗೈತ್ರಿ ಇವತ್ತು. ಇನ್ನು ಮುಂದಿನ ನ್ಯೂಸ್ ಏನಂದ್ರೆ ನಾವು ವಿಶಿಷ್ಟವಾದಂತಹ ಎಲ್ಲಾ ಯೋಗಗಳನ್ನ ನೋಡೇವಿ. ಅದರಲ್ಲಿ ಇವತ್ತು ಒಂದು ಶಿವಕುಮಾರ್ ದಳವಾಯಿ ಅವರ ನೇತೃತ್ವದ ತಂಡ ಜಲಯೋಗ ಅಂತೇಳಿ ಹುಬ್ಬಳ್ಳಿ ನಗರದ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಜಲಯೋಗವನ್ನ ಆಚರಣೆ ಮಾಡಿದ್ರು. ಈ ಜಲಯೋಗ 2ನೇ ಬಾರಿ ಅಲ್ಲಿ ಮಾಡ್ತಾ ಇದ್ದಾರೆ. ವಿಶಿಷ್ಟವಾಗಿ ಜಲಯೋಗವನ್ನ ಪ್ರದರ್ಶಿಸಿದ್ರು. ಇನ್ನು ಮುಂದಿನ ನ್ಯೂಸ್ ಏನಂದ್ರೆ ಕಾರ್ಮಿಕರ ಕೆಲಸದ ಅವಧಿ ಹೆಚ್ಚಳವನ್ನ ಏನ್ ಪ್ರಸ್ತಾಪ ಆಗಿತ್ತು ಆ ಪ್ರಸ್ತಾಪಕ್ಕೆ ಯಾವುದೇ ರೀತಿಯ ಅನುಮತಿ ನೀಡೋದಿಲ್ಲ ಅಂತೇಳಿ ಕಾರ್ಮಿಕ ಸಚಿವರು ತಿಳಿಸಿದ್ದಾರೆ. ಇನ್ನು ಕೊನೆ ನ್ಯೂಸ್ ಏನಂತಂದ್ರೆ ಈ ಇರಾನ್ ಮತ್ತು ಇಸ್ರೇಲ್ ನಡುವೆ ಏನ್ ನಡೀತಾ ಇರೋ ದಾಳಿ ಮೇಲೆ ಇರಾನ್ನ 3 ಪರಮಾಣು ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದು 3 ಕಮಾಂಡರ್ಗಳು ಸಾವನ್ನಪ್ಪಿದ್ದಾರೆ. ಈ ಎಲ್ಲ ನ್ಯೂಸ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂಡೇನಿ. ಏನಾರ ಇದ್ರೆ ಕಾಮೆಂಟ್ ಬಾಕ್ಸ್ ಒಳಗೆ ಕಾಮೆಂಟ್ ಮಾಡ್ರಿ. ಅಲ್ಲಿವರೆಗೂ ನೋಡ್ತಾ ಇರ್ರಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಅಲ್ಲಿವರೆಗೂ ಶೇರ್ ಮಾಡ್ತಾ ಇರಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶರಣ್ ರೀ.